ಲಾ ಮಚ್ಚ ಬೋರ್ ಹೊಡಿತಿದೆ ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇಸ್ಕೊಂಡ್ ಸತ್ತೋದ್ನಂತೆ. ತುಕ್ಕಳಿ ಸ್ಟೋರಿ ಅಲ್ಲ ಅದರ ಡಿಫ್ರೆಂಟ್ ಆಗಿರೋದು ಹೇಳು ಯಾವ್ದಾರು. ಡಿಫ್ರೆಂಟಾ ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ. ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್ ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವುಡಿ ಹೆಂಗೋ ಕೇಳಿಸ್ಕೊಂತಾಳೆ? ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ. ಲವ್ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿಯವ್ರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡ್ದು ಕುದುರೆ ಮೇಲೆ ಟುಡುಕ್ ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗ್ದು ಡಿಶ್ನಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ. ರಾಶಿಯಿಂದ ಏನಾಗಲ್ಲ ಅಣ್ಣ. ಕನ್ಯಾ ರಾಶಿಯವ್ರಿಗೆ ಕನ್ಯಾ ಸಿಗ್ತಾ ಇಲ್ಲ, ಕುಂಭ ರಾಶಿಯವ್ರಿಗೆ ಮಹಾಕುಂಭ ಮೇಳಕ್ ಹೋಗಕ್ಕಾಯ್ತಿಲ್ಲ, ಸಿಂಹ ರಾಶಿಯವ್ರಿಗೆ ರೋಡಲ್ಲಿ ನಾಯಿ ಅಡ್ಡಾಡ್ಸ್ತೈತೆ, ಸ್ಕಾರ್ಪಿಯೋ ರಾಶಿಯವ್ರಿಗೆ ಮಾರುತಿ 800 ತಗೊಳಕಾಯ್ತಿಲ್ಲ, ಧನರಾಶಿಯವ್ರ ಜೀವನದಲ್ಲಿ ದನನೇ ಇಲ್ಲ. ಇನ್ ತುಲಾ ರಾಶಿಯವ್ರ ಬಗ್ಗೆ ಮಾತಾಡಂಗೇ ಇಲ್ಲ. ಒಂದೇ ಒಂದ್ಸತಿ ಗೋಳಿ ಫೋನ್ ಎತ್ಲಿ. ಹಲೋ ಹಲೋ ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ. 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ IT-BT ಕಂಪ್ನಿ ಅವ್ರದ್ದು. ನಾಯಿ ಮಂಜು ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ ನಾವು ನಿಂಗ್ ಏನೋ ಮಾಡಿದೀವಿ. ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು. ಬೋಸುಡಿಕೆ ನಮ್ ಕಂಪ್ನಿ ನಿಂಗ್ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ. ಬ್ರೋ ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತ? ಬೋಸುಡಿಕೆ ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೈತಿ ನಂಗೆ. ನನ್ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರ. ಮಾನ ಮರ್ಯಾದೆ ಏನು ಇಲ್ಲ. ಏನಾಯ್ತು? ಬಾಯಿ ನೋವು ಮತ್ತೆ ಹೊಟ್ಟೆ ನೋವಾ? 10 ಗಂಟೆಯಿಂದ ನೋವಾ? ಓ 1 ಗಂಟೆಯಿಂದ ನೋವಾ? ಓ ಡಾಕ್ಟ್ರೇ, ಸ್ವಲ್ಪ ನೋಡ್ರಿ ಇವ್ನು ಏನ್ ಹೇಳ್ತಾನೋ ಅರ್ಥ ಆಗ್ತಿಲ್ಲ. ಹೇಳಪ್ಪ, ಏನಾಯ್ತು ನಿಂಗೆ? ಇದರ್ಥ ಆಯ್ತಿಲ್ವ ನಿಂಗೆ? ಇವ್ನ ಏನ್ ಹೇಳ್ತಾನ ಗೊತ್ತಾ? ರಾತ್ರಿ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ, ಅದಕ್ಕೆ ಹೊಟ್ಟೆ ನೋತೈತೆ. 50 ರೂಪಾಯಿ ತಗಿ, ನಿಂಗ್ ಮಾತ್ರ ಬರ್ಕೊಡ್ತೀನಿ. ಏನ್ ಹೇಳ್ಬೇಕು ಬ್ರೋ? ಯಾಕೆ ಭಿಕ್ಷುಕಿಗೆ ಹಿಂಗ್ ರೋದನೆ ಕೊಡ್ತಾ ಇದ್ದೀರಾ ಸುಮ್ನೆ? ನೀನ್ ನನ್ಗೆ ಹೇಳಪ್ಪ, ಏನ್ ನಿನ್ ಪ್ರಾಬ್ಲಮ್? ಥೂ, ನಿಮ್ಮಿಬ್ರಿಗೆ ಇಷ್ಟ ಚಿಕ್ಕ ವಿಷಯ ಅರ್ಥ ಆಯ್ತಿಲ್ವೇನ್ರಲ್ಲ? ಇಲ್ಲ ನೋಡ್ರಿ, ಇದೇ ತರ ಸೇಮ್ ಮೋಮೋಸ್ ನೈಟ್ ತಿನ್ನಿದ್ ಕೇವ ಹೊಟ್ಟೆ ನೋತೈತಂತೆ ಪಾಪ. ನೀವ್ ಅಮ್ಮನ್ ತಗೊಳ ಕಾಸು ಇಡ್ಕೊಳ, ಹೊಟ್ಟೆ ಎಸ್ತೈತೆ, ತಿನ್ನಕ್ ಮೋಮೋಸ್ ಕೊಡಕ್ ಒಳ್ಳೆ ಮಗನೆ. ಹಿಂಗ್ ಹೇಳಲ್ಲ ಮೋಮೋಸ್ ಬೇಕು ಅಂತ. ಏನೇನೋ ಹೇಳಿದ್ರೆ ಒಬ್ಬ ಪೇಷಂಟ್ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಡಾಕ್ಟ್ರೆ ಸೊಂಟ ತುಂಬಾ ನೋವ್ತಿದೆ, ಒಂಚೂರು ಚೆಕ್ ಮಾಡಿ. ಡಾಕ್ಟರ್ ಕೇಳ್ತಾನೆ, ಇಷ್ಟೊಂದು ನೋವು ಹೆಂಗಾಯ್ತು? ಅದಕ್ಕೆ ಪೇಷಂಟ್ ಹೇಳ್ತಾನೆ, ನಾನ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ನಮ್ ಮನೆಗೆ ಹೋದೆ. ಹೋಗ್ ನೋಡಿದ್ರೆ ನನ್ನ ಹೆಂಡತಿ ಬೆಡ್ರೂಮ್ ಇಂದ ಏನೋ ಸೌಂಡ್ ಬರ್ತಾಯಿತ್ತು. ಹೊಡೆ ಹೋಗ್ಬಿಟ್ಟು ಫುಲ್ ಚೆಕ್ ಮಾಡಿದೆ, ಏನು ಸಿಕ್ಕಿಲ್ಲ. ಕಿಟಕಿ ಹತ್ರ ಬಂದ್ ನೋಡ್ತೀನಿ, ಯಾರೋ ಒಬ್ಬ ಪ್ಯಾಂಟ್ ನ ಕೈಗೆ ಹಾಕೊಂಡು ಶರ್ಟ್ ನ ಕಾಲ್ ಹಾಕೊಂಡು ನೋಡೋಯ್ತಿದ್ದ. ನಂಗ್ ಸೈಕ್ ಆಗ್ಬಿಟ್ಟು ಪಕ್ಕದಲ್ಲಿ ಒಂದ್ ಫ್ರಿಜ್ ಇತ್ತು, ಅದನ್ನೇ ತೆಗ್ದು ಅವ್ನ ಮೇಲೆ ಹಾಕ್ಬಿಟ್ಟೆ. ವೇಟ್ ಜಾಸ್ತಿ ಇದ್ದಲ್ಲ, ಅದಕ್ಕೆ ನೋತಾ ಇರ್ಬೇಕು. ಅಷ್ಟಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ. ಅವನ ನೋಡಿದ್ರೆ ಸರಿಯಾಗಿ ಆಕ್ಸಿಡೆಂಟ್ ಆಗಿರೋ ತರ ಇದ್ದ. ಡಾಕ್ಟರ್ ಅವನ್ನ ಕೇಳ್ತಾನೆ, ಏನಾಯ್ತು? ಈಗ ಅವ್ನು ಹೇಳ್ತಾನೆ, ಡಾಕ್ಟ್ರೆ ಬೆಳಗ್ಗೆ 8 ಗಂಟೆ ಇರೋ ಕೆಲ್ಸಕ್ಕೆ ನಂಗೆ 7:45 ಎಚ್ಚರ ಆಯ್ತು. ನಾನ್ ನಾಷ್ಟನು ಮಾಡ್ದೆ, ಅರ್ಜೆಂಟ್ ಅಲ್ಲಿ ಪ್ಯಾಂಟ್ ನ ಕೈ ಹಾಕೊಂಡು ಶರ್ಟ್ ನ ಕಾಲ್ಗೆ ಹಾಕೊಂಡು ಓಡೋಯ್ತಿದ್ದೆ. ಅಷ್ಟ್ರಲ್ಲಿ ಯಾರೋ ಒಬ್ಬ ಗೋಳಿ 4ನೇ ಫ್ಲೋರ್ ಇಂದ ನನ್ ಮೇಲೆ ಫ್ರಿಜ್ ಎಸ್ಬಿಟ್ಟ. ಡಾಕ್ಟರ್ ಇದನ್ನ ಕೇಳಿ ಶಾಕ್ ಅಲ್ಲಿ ಇರ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ಪೇಷಂಟ್ ಬರ್ತಾನೆ, ಅವ್ನಿಗೂ ಕೈ ಕಾಲೆಲ್ಲ ಫುಲ್ ಗಾಯ ಆಗಿರುತ್ತೆ, ನೋಡಿದ್ರೆ ಸೇಮ್ ಆಕ್ಸಿಡೆಂಟ್ ಆಗಿರೋ ತರ ಇರುತ್ತೆ. ಡಾಕ್ಟರ್ ಕೇಳ್ತಾನೆ, ಇವಾಗ ನಿಂಗೇನಪ್ಪ ಆಯ್ತು? ಏನಿಲ್ಲ ಡಾಕ್ಟ್ರೆ, ನಾನ್ ನನ್ ಪಾಡಕ್ ಫ್ರಿಜ್ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೆ. ಯಾರೋ ಒಬ್ಬ ಗೋಳಿ ಮಗ ಫ್ರಿಜ್ ನ ತಗ್ಬಿಟ್ಟು 4ನೇ ಫ್ಲೋರ್ ಇಂದ ಕೆಳಗೆ ಎಸ್ಬಿಟ್ಟ. ಕಾಡಲ್ಲಿ ಎಲ್ಲ ಪ್ರಾಣಿಗಳು ಮೂಳೆ ಬಿಡದಂಗ್ ತಿಂತಿದ್ದೆ, ಇವಾಗ ನಿನ್ನೆ ಮೂಳೆ ಮಾಡಿ ಶೋಕೇಶ್ ಬಾಬಿಟ್ಟಾರಲ್ಲ ಮಚಾ. ಗೈಸ್, ಇವತ್ ನಮ್ ಜೊತೆ ಇದಾರೆ ಮಿಸ್ಟರ್ ಕರಡಿ ಬೈ. ನಮ್ ಭಟ್ರು ಕತ್ಲ ಕರಡಿಗೆ ಜಾಮೂನ್ ತಿನ್ಸ್ಬಾರ್ದು ಅಂದಿದ್ರು, ಅದಕ್ಕೆ ನಾವು ಬೆಳಕಿದ್ದಾಗೆ ಕರಡಿಗೆ ಜೇನುತುಪ್ಪ ತಿನ್ಸ್ತಾ ಇದೀವಿ. ವಾಹ್ ವಾಹ್, ಏನ್ ಹೇಳಿ ಬಿಡ. ನೆಕ್ಸ್ಟ್ ದೇವರಾಜ್ ಭಟ್ ನೀನೇ ವಾ.
ನಿಂತಾರ ಬೇವರ್ಸಿಂಗ್ ನಾನು ಎಲ್ಲೋ ನೋಡಿಲ್ಲ. ಮಾತಾಡಿದ್ ಸಾಕ್ ತಗೋ ತಿನ್ನು. ತಿನ್ಬಿಟ್ ಬೇಗ ಹೆಂಗೈತೆ ಅಂತ ಕ್ಲೀನ್ ಆಗಿ ಹೇಳ್ಬೇಕು ನಂಗೆ. ತಗೋ, ತಿನ್ನು ತಿನ್ನು ಏಯ್, ತಿನ್ನು. ಏಯ್, ತಿಂತೀನಿ ನೀನ್ ಅಕ್ಕ ಕಚ್ಬಿಡ್ತೀನಿ ಹಂಗೆ. ವಾ ವಾ, ಹಾ ಹೆಂಗೈತೆ? ಇಷ್ಟ ಕಚ್ಚಡವಾಗಿರೋ ಜೈನ್ ತುಪ್ಪ ನನ್ನ ಲೈಫಲ್ಲೇ ತಿಂದಿಲ್ಲ. ಇಲ್ಲ ನೋಡಿ, ಗೋಳಿನ ಬೇಕು ಓಡ್ಸಕ್ ಇಟ್ಕೊಂಡಿದ್ರೆ ಅರ್ಜುನ ಕುತ್ಕೊಂಡ್ ಮಾತಾಡ್ತೈತೆ. ಓಯ್ ಪವ್ಯ, ಓ ಓ ಪವ್ಯ, ಮಚ ನೋಡ್ ನಿಮ್ಮ ಓಯ್ ಓಯ್ ಕತ್ತ ನನ್ ಮಗನೇ, ನೋಡ ಇಲ್ಲಿ. ಇದೊಂದು ಏನಲ್ಲಿ ಓಯ್ ಬೆಕ್ಕಲ್ ಜೊತೆ ಕುತ್ಕೊಂಡು ಏನೋ ಮಾತಾಡ್ತಿದ್ಯಾ? ನೀನು ಸಾಕಿರೋದು ಅವನ್ನ ಓಡ್ಸಕ್ಕೆ. ಸುಮ್ನೆ ಮಕ ಆ ಕಡೆ ತಿರ್ಸ್ಕೊಂಡ್ಬಿಟ್ಟ ಬೋಸುಡಿಗೆ. ಅವಾಗ ಮಚ್ಚ ಊಟ ಗೀಟ ಹಾಕಿಲ್ಲ ಏನ್ ಮಾಡ್ತೀಯ ಆಮೇಲೆ? ನಮ್ಮ ಮನೇಲಿ ಆ ಬೇವರ್ಸಿಗೆ ಊಟ ಸಿಗಲ್ಲ, ನಂಗೇನ್ ಆಗ್ತಾನ ಅವನು. ಇವತ್ ಸಾಯಂಕಾಲ ನೀನು ಗಲ್ಲಿಗೆ ಏರಿಸ್ತವ್ರೆ. ಇವತ್ತೇ ನಿನ್ ಕೊನೆ ದಿನ. ನಿನ್ ಕೊನೆ ಆಸೆ ಏನ ರೈತ? ಸರ್ ನನ್ ಬದ್ಲು ನೀವು ಗಲ್ಲಿಗೆ ಏರ್ಬಿಡ್ತೀರಾ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೆಂಗೈತಿ ಇವೆಲ್ಲ? ನಿನ್ನೆವರೆಗೂ ಚೆನ್ನಾಗೇ ಇದ್ರು. ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಹೊಡ್ಬಿಟ್ಟು. ನೋಡಿದ್ರೆ ಎಣ್ಣೆ ಹೊಡಿತಾರೆ ಅಂತ ಅನ್ಸೋದೇ ಇಲ್ಲಪ್ಪ. ಇಲ್ಲ ಆಕ್ಚುಲಿ ಎಣ್ಣೆ ನಾವು ಜಾಸ್ತಿ ಹೊಡ್ಬಿಟ್ಟಿದ್ವಿ. ತಾತ ಪಾಪ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಸ್ತಮಾದ ಸ್ಪ್ರೇ ಕೇಳ್ತಾ ಇದ್ರು. ನಾವು ನಶೆಯಲ್ಲಿ ಸೊಳ್ಳೆ ಔಷಧಿ ಕೊಟ್ಬಿಟ್ಟಿದೀವಿ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಒಬ್ಬ ಕುಡ್ಕ FM ರೇಡಿಯೋಕ್ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ನಂಗೆ ರೋಡಲ್ಲಿ ಒಂದ್ ಬ್ಯಾಗ್ ಸಿಕ್ಕಿದೆ. ಅದ್ರಲ್ಲಿ 15,000 ಕ್ಯಾಶ್, iPhone 11 ಅಂಡ್ ಬಬ್ಲಿ ಅನ್ನೋಲ್ಡ್ ಆಧಾರ್ ಕಾರ್ಡ್ ಇದೆ. ಅದಕ್ಕೆ ರೇಡಿಯೋದೊಂದು ಹೇಳ್ತಾನೆ, ವಾಹ್ ನೀವ್ ಎಷ್ಟು ಒಳ್ಳೆಯವರು, ಆ ಬ್ಯಾಗ್ ಓನರ್ ಬಬ್ಲಿ ಅನ್ನೋರ್ಗೆ ಬ್ಯಾಗ್ ವಾಪಸ್ ಕೊಡಕ್ ನಮ್ಗೆ ಫೋನ್ ಮಾಡಿದೀರಾ? ಅದಕ್ಕೆ ಕುಡ್ಕ, ಇಲ್ಲ ಬ್ರೋ ಬಬ್ಲಿಗೋಸ್ಕರ ಒಂದ್ ಫೀಲಿಂಗ್ ಸಾಂಗ್ ಪ್ಲೇ ಮಾಡಿ ಅಂತ ಕೇಳಕ್ ಫೋನ್ ಮಾಡ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಯಾರ ನನ್ ಜೋಕೆ ಕೇಳಿಸ್ಕೊಂತಿಲ್ವಲ್ಲ? ಪಶಾ ಬಾಯಿಲ್ ನಿಂಗ್ ಒಂದ್ ಜೋಕ್ ಹೇಳ್ತೀನಿ. ಒಂದೊಂದ್ಲ ಒಂದು, ನಿನ್ ಬಾಯಿಗೆ ನಂದು. ಬಾರೆ ನನ್ನ ಗಾಡಿಯಲ್ಲಿ ಕೂತ್ಕೋ, ಲಾಂಗ್ ಡ್ರೈವ್ ಹೋಗೋಣ ಕೂತ್ಕೋ.